ಮಕ್ಕಳೇ, ಈಗ ನಿಮಗೆ ನಿನ್ನೆ ಏನು ಕೊಟ್ಟಿದ್ನೋ ಅದನ್ನು ಮುಂದುವರೆದ ಭಾಗವನ್ನು ಹೇಳ್ಕೊಡ್ತೀನಿ. ಗಮನಿಸಿ. ಈ ಒಂದು ಸರ್ಕ್ಯೂಟ್ನ ಕೊಡ್ತಾ ಇದ್ದಾರೆ. ಹೇಗೆ ನೋಡಿ. ದ ಸರ್ಕ್ಯೂಟ್ ಡಯಾಗ್ರಾಮ್ ಗಿವನ್ ಬಿಲೋ ಶೋಸ್ ದಿ ಕಾಂಬಿನೇಷನ್ ಆಫ್ 3 resistors R1, R2 and R3. Find the total resistance of the circuit. ಸೊ ಈ ಒಂದು ಸರ್ಕ್ಯೂಟ್ನ ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ನಲ್ಲಿ ದಿಸ್ ಇಸ್ R1, R2, R3. R1 4 ohms, R2 3 ohms, R3 6 ohms. ಜೊತೆಗೆ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಆ ಬ್ಯಾಟ್ರಿದು ವೋಲ್ಟೇಜ್ ಎಷ್ಟಿದೆ 12 volts. ಏನೇ ಕಂಡುಹಿಡಿಬೇಕಿಲ್ಲಿ? ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್. ಈ ಒಂದು ಸರ್ಕ್ಯೂಟಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಬೇಕು. ಜೊತೆಗೆ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಇನ್ ದಿ ಸರ್ಕ್ಯೂಟ್. ಅರ್ಥ ಆಯ್ತಲ್ವಾ? ಮೂರನೇದೇನಪ್ಪ ಅಂದರೆ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ R1. R1 ಅಂತಂದರೆ ಈ ಒಂದು R1 ರೆಸಿಸ್ಟರ್ ಏನಿದೆಯಾ, R1 4 ohms ಇದೆಯಲ್ಲೋ, ಇಲ್ಲಿ ವೋಲ್ಟೇಜ್ ಎಷ್ಟು ಹರಿಯಿತು, ಎಷ್ಟು ಇರುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಇಲ್ಲಿ 3 ನಾವು ಪಾಯಿಂಟ್ಸ್ ಇದೆ ನಮಗೆ. ಒಂದು ಟೋಟಲ್ ರೆಸಿಸ್ಟೆನ್ಸ್, ಫುಲ್ ಸರ್ಕ್ಯೂಟಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಬೇಕು. ಫುಲ್ ಸರ್ಕ್ಯೂಟಲ್ಲಿ ಟೋಟಲ್ ಕರೆಂಟ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ಜೊತೆಗೆ R1 ರೆಸಿಸ್ಟರಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅನ್ನೋದನ್ನ ಕಂಡುಹಿಡಬೇಕು. ನಾವೀಗ ಫಸ್ಟು ಟೋಟಲ್ ರೆಸಿಸ್ಟೆನ್ಸ್ನ ಕಂಡುಹಿಡ್ಕೊಳ್ಳೋಣ. ಟೋಟಲ್ ರೆಸಿಸ್ಟೆನ್ಸ್ ಅಂದ್ರೂ ಒಂದೇ, ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಂದ್ರೂ ಒಂದೇನೆ. ಇದನ್ನ ನೀವು ತಿಳ್ಕೋಬೇಕು. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಯಾವ ರೀತಿ ಈ ಒಂದು ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇವು ಯಾವ ರೀತಿ ಕನೆಕ್ಟ್ ಆಗಿದೆ? ಇದು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಫಸ್ಟ್ ಈ ಒಂದು ಪ್ಯಾರಲಲ್ ಸರ್ಕ್ಯೂಟ್ ನಾವು ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ನ ಕಂಡುಹಿಡಿಯೋಣ. ಅದು ನಿಮಗೆ ಆಲ್ರೆಡಿ ನಿಮಗೆ ಹೇಗೆ ಕಂಡುಹಿಡಿಯುವಂತೆ ಗೊತ್ತಿದೆ. ಇಲ್ಲಿ ಒಂದು 3 ohms, ಒಂದು 6 ohms. 3 ohms 6 ohms ಅಂತಿದ್ದಾಗ RP 1/RP is equal to 1/R1 plus 1/R2. ಇದು ನಿಮಗೆ ಮಾಡೋದಕ್ಕೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. 1/3 plus 1/6. ಸೊ 6 ಇಲ್ಲಿ 3 ಮತ್ತೆ 6ಗೆ ಕಾಮನ್ ಫ್ಯಾಕ್ಟರ್ ಇಸ್ 3. ಸೊ 3 1s 3 2s ಅಂತಂದಾಗ 3 into 2 is equal to 6 is the LCM. ಸೊ LCM comes to the denominator 6. ಸೊ ಇಲ್ಲಿ ಫಸ್ಟ್ ಫ್ರಾಕ್ಷನ್ ಮಲ್ಟಿಪ್ಲೈಡ್ ಬೈ 6 gives 3 1s 3 2s 2 ಬಂತು. ಸೊ ಇಲ್ಲಿ 2 ಹಾಕೊಳ್ತೀನಿ. ಸೆಕೆಂಡ್ ಫ್ರಾಕ್ಷನ್ 1/6 ಇಂಟು LCM is 6. 6 6 ಕ್ಯಾನ್ಸಲ್ ಆಯಿತು, 1 ಬಂತು. ದಿಸ್ ಈಸ್ 1. ಸೊ 2 + 1 is 3. 3/6 ಆಯಿತು. ಸೊ 1/RP is equal to 3/6 ಆದರೆ RP is equal to 6/3. ಇಟ್ ಈಸ್ 2 ohms ಆಯಿತು. ಅಂದರೆ ಇವೆರಡು ಟೋಟಲ್ ರೆಸಿಸ್ಟರ್ಸ್ ಏನಾಯ್ತಪ್ಪ ಅಂದರೆ ಟೋಟಲ್ ರೆಸಿಸ್ಟೆನ್ಸು ನಮಗೆ ಈಗ 2 ohms ಆಯಿತು. ಈಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈ ಸರ್ಕ್ಯೂಟ್ನ ರೀರೈಟ್ ಮಾಡೋಣ. ಹೇಗೆ ರೀರೈಟ್ ಮಾಡೋದು? ನಿಮಗೆ ಇಲ್ಲಿ R1 ಇತ್ತು, R1 is 4 ohms ಇತ್ತು ಅಲ್ವಾ? ನೆಕ್ಸ್ಟು ಈ ಎರಡು ರೆಸಿಸ್ಟೆನ್ಸ್ 3 ohms 6 ohms ಬದಲಾಗಿ ನಾವು ಇವಾಗ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡ್ಕೊಂಡಿದ್ದೀವಲ್ಲ 2 ohms, ಅದನ್ನು ನಾವು ರೀಪ್ಲೇಸ್ ಮಾಡ್ಕೋಬಹುದು. ಸೊ ಇವೆರಡರ ಬದಲಾಗಿ ನಾವು ಈಗ ನಾನೇನು ಬರಿತೀನಪ್ಪ ಅಂದರೆ ಇನ್ನೊಂದು ರೆಸಿಸ್ಟೆನ್ಸ್ ಬರಿತೀನಿ. ದಟ್ ಈಸ್ 2 ohms ನಮಗೆ ಬಂದಂಥದ್ದು. ಸೊ ಇವೆರಡಕ್ಕೂ ನಾನು ಹಾಕಿರೋಂಥ ಮಾಮೂಲಿ ವೋಲ್ಟೇಜು ಹಾಗೇ ಇರುತ್ತೆ. ಸೊ ದಿಸ್ ಇಸ್ 12 volts. ಸರಿನಾ? ಈಗ ನಾನು ಇವೆರಡು ಯಾವ ರೀತಿ ಕನೆಕ್ಷನ್ ಆಯಿತು ಅಂತ ನಿಮಗೆ ಗೊತ್ತಾಗ್ತಿದೆ ಈಗ, ಹೌದಲ್ವಾ? ಸೊ 4 ohms plus 2 ohms ಇವೆರಡು ಯಾವ ರೀತಿ ಕನೆಕ್ಷನ್ ಆಗ್ತಾ ಇದೆ? ಇದು ಸೀರೀಸ್ ಅಲ್ಲಿ ಕನೆಕ್ಟ್ ಆಗ್ತಾ ಇದೆ. ಸೀರೀಸ್ ಅಲ್ಲಿ ಕನೆಕ್ಟ್ ಆದಾಗ ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಹೇಗೆ ಗೊತ್ತು? ಸೊ RS is equal to 4 plus 2 ಇಟ್ ಈಸ್ 6 ohms ಅಂತ ಆಯಿತು. ಸೊ ನಮಗೆ ಹೋಲ್ ಸರ್ಕ್ಯೂಟ್, ಈ ಸರ್ಕ್ಯೂಟ್ ಏನು ಕೊಟ್ಟಿದ್ದಾರೆ ಹೋಲ್ ಸರ್ಕ್ಯೂಟಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಮೊದಲನೇ ಕ್ವಶನ್ನೇ ಕೇಳಿರೋದು. ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತಪ್ಪ ಅಂತಂದರೆ ಟೋಟಲ್ ರೆಸಿಸ್ಟೆನ್ಸ್ ಇನ್ ದಿ ಸರ್ಕ್ಯೂಟ್ ಅಂತಂದಾಗ ಇಟ್ ಈಸ್ 6 ohms ಆಯಿತು. ನೋಡಿ, ಗಮನ ಇಡಿ. ವೆರಿ ಈಸಿ. ಫಸ್ಟು ನಾವು ಪ್ಯಾರಲಲ್ ಯಾವುದಿದೆ, ಸೀರೀಸ್ ಪ್ಯಾರಲಲ್ ನಾವು ಈಕ್ವಲೆಂಟ್ ಮಾಡ್ಕೊಂಡ್ಮೇಲೆ ಅದನ್ನು ಹೇಗೆ ರೀಪ್ಲೇಸ್ ಮಾಡ್ಕೊಳ್ಳೋದು, ಅದು ನಂತರ ಸೀರೀಸ್ ಆಗತ್ತಾ, ಅದನ್ನೆಲ್ಲ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಲೆಕ್ಕಗಳನ್ನ ಮಾಡ್ಬೋದು. ಸೆಕೆಂಡ್ ಕ್ವಶನ್ ಏನಿದೆ? ಟೋಟಲ್ ಕರೆಂಟ್ ಫ್ಲೋಯಿಂಗ್ ಇನ್ ದಿ ಸರ್ಕ್ಯೂಟ್. ಟೋಟಲ್ ಕರೆಂಟ್ ಫ್ಲೋಯಿಂಗ್ ಇನ್ ದಿ ಸರ್ಕ್ಯೂಟ್ ಇದು ಕಂಡುಹಿಡಿಬೇಕು ಅಂತಂದರೆ ಈಗ ನಮಗೆ ಒಂದು ಟೋಟಲ್ ವೋಲ್ಟೇಜ್ ಗೊತ್ತಿರಬೇಕು. ಟೋಟಲ್ ವೋಲ್ಟೇಜ್ ಎಷ್ಟಿದೆ ಅಂತಂದರೆ ಕೊಟ್ಟಿರುವಂತಹ ವೋಲ್ಟೇಜ್ 12 volts. ದಟ್ ಈಸ್ ದಿ ಟೋಟಲ್ ವೋಲ್ಟೇಜ್ ಬ್ಯಾಟ್ರಿಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಈಗಾಗಲೇ ನಾವು ಕಂಡುಹಿಡ್ಕೊಂಡಿದ್ದೀವಿ. ಟೋಟಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 6 ohms ಅಂತ ಗೊತ್ತಿದೆ.
ಫಾರ್ಮುಲಾ, ಓಮ್ಸ್ ಲಾ ಫಾರ್ಮುಲಾ ನಿಮಗೆ ಗೊತ್ತಿದೆ, ವಿ ಇಸ್ ಈಕ್ವಲ್ ಟು ಐ ಆರ್. ಹೌದಲ್ವಾ? ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ಐ ಎಷ್ಟು ನಮಗೆ ಬೇಕು, ವಿ ಎಷ್ಟು ಗೊತ್ತಿದೆ, ಆರ್ ಎಷ್ಟು ಗೊತ್ತಿದೆ. ಸೊ ವಿ ಬೈ ಆರ್ ಇಸ್ ಈಕ್ವಲ್ ಟು ಐ. ಈ ಕಡೆ ಬೇಕಾದ್ರೆ ಬರ್ಕೊಳ್ಳಿ, ಈ ಕಡೆ ಬೇಕಾದ್ರೂ ಬರ್ಕೊಳ್ಳಿ. ಸೊ ವಿ, ವಾಟ್ ಇಸ್ ದಿ ವಿ? ವಾಟ್ ಈಸ್ ವಿ? ಇಟ್ ಈಸ್ 12 volts. ವಾಟ್ ಈಸ್ ಆರ್? ಇಟ್ ಈಸ್ 6 ohms. ಸೊ ಏನಾಯ್ತು? 2 amperes ಕರೆಂಟ್ ಹರಿತಾ ಇದೆ. ಸೊ ಐ ಈಸ್ ಈಕ್ವಲ್ ಟು 2 amperes. ಅರ್ಥ ಆಯ್ತಲ್ವಾ? ನಮಗೆ ಇಲ್ಲಿ ಓಮ್ಸ್ ಲಾ ಫಾರ್ಮುಲಾ ನಿಮಗೆ ವಿ ಇಸ್ ಈಕ್ವಲ್ ಟು ಐ ಆರ್, ವಿ ಬೈ ಆರ್ ಇಸ್ ಈಕ್ವಲ್ ಟು ಐ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ, ಇದು ನಿಮಗೆ ಸಾಕಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ಪ್ರಾಬ್ಲಮ್ ಮಾಡೋದಕ್ಕೆ ಇಷ್ಟೇ. ಟೋಟಲ್ ವೋಲ್ಟೇಜ್ ಇನ್ ದಿ ಸರ್ಕ್ಯೂಟ್ ಈಸ್ 12 volts. Total resistance in the circuit is 6 ohms. So total current in the circuit is 2 amperes. ಇಷ್ಟು ಗೊತ್ತಾಯ್ತಲ್ವಾ? ಈಗ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಥರ್ಡ್ ಕ್ವಶನ್ ಏನಿದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ R1. R1 ಅನ್ನೋದು ಯಾವುದು? ಇಟ್ ಈಸ್ 4 ohms. ಯಾಕಂದ್ರೆ R2 R3 ಎರಡನ್ನೂ ರೀಪ್ಲೇಸ್ ಮಾಡಿ ನಾವು 2 ohms ಬರೆದು ಬಿಟ್ಟಿದ್ದೀವಿ ಆಲ್ರೆಡಿ. ಈಗ ಇರೋದು ಒಂದೇ 4 ohms. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಾಗ್ತದೆ ಇಲ್ಲಿ? ಹಾಗಾದ್ರೆ ಇಲ್ಲಿ ಕೊಟ್ಟಿರೋದೇನು? ಇಲ್ಲಿ ಎಷ್ಟು ಆಗುತ್ತೆ, ಇಲ್ಲಿ ಎಷ್ಟಾಗುತ್ತೆ ಅಂದರೆ ಸೀರೀಸಲ್ಲಿ ಯಾವಾಗ್ಲೂ ವೋಲ್ಟೇಜ್ ಡಿವೈಡ್ ಆಗುತ್ತೆ ಅನ್ನೋದನ್ನ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಅದೇ ಪ್ಯಾರಲಲ್ ಕನೆಕ್ಷನ್ಸ್ ಇದ್ದಾಗ ಕರೆಂಟ್ ಡಿವೈಡ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೊ ಇವಾಗ ನಾನು ಹೇಳಬೇಕಿರೋದೇನು, ಇಲ್ಲಿ ಎಷ್ಟು ವೋಲ್ಟೇಜು, ಇಲ್ಲಿ ಎಷ್ಟು ವೋಲ್ಟೇಜು ಅಂತ ಮಾಡ್ಕೋಬೇಕು. ಈಗ ಇಲ್ಲೆಷ್ಟು ವೋಲ್ಟೇಜು, ಇಲ್ಲೆಷ್ಟು ವೋಲ್ಟೇಜ್ ಅಂತ ಕಂಡುಹಿಡಿಯೋದು ಹೇಗೆ? ನಮಗೆ ಟೋಟಲ್ ಕರೆಂಟ್ ಎಷ್ಟು ಹರಿಯುತ್ತೆ ಅಂತ ಗೊತ್ತಿದೆ. ಎಷ್ಟದು? ಇಟ್ ಈಸ್ 2 amperes. ಸೊ ಟೋಟಲ್ ಕರೆಂಟ್ 2 amperes ಅಂತ ಗೊತ್ತಿದೆ, ಟೋಟಲ್ ವೋಲ್ಟೇಜ್ ಗೊತ್ತಿದೆ. ಅದನ್ನ ಈ 12 volts ಅನ್ನೋದನ್ನ ನಾವು 4 ohms ಮತ್ತೆ 2 ohmsಗೆ ಡಿವೈಡ್ ಮಾಡಬೇಕಾಗಿದೆ ಅಲ್ವಾ? ಈಗ ಈ 12 voltsನ ಮತ್ತೆ ಇದಕ್ಕೆ ಹೇಗೆ ಡಿವೈಡ್ ಮಾಡೋದು? ಸಿಂಪಲ್. ಇವಾಗ ವೋಲ್ಟೇಜ್ ಅಕ್ರಾಸ್ 4 ohm ರೆಸಿಸ್ಟರ್, ವೋಲ್ಟೇಜ್ ಅಕ್ರಾಸ್ 4 ohm ರೆಸಿಸ್ಟರ್, ವೋಲ್ಟೇಜ್ ಅಕ್ರಾಸ್ 4 ohm ರೆಸಿಸ್ಟರ್ ಏನು ಮಾಡೋದು? ವಿ ಇಸ್ ಈಕ್ವಲ್ ಟು ಐ ಆರ್. ದಟ್ ಇಸ್ ದಿ ಸೇಮ್ ಫಾರ್ಮುಲಾ. ಈಗ ನಮಗೆ ರೆಸಿಸ್ಟೆನ್ಸ್ ಗೊತ್ತು, ರೆಸಿಸ್ಟೆನ್ಸ್ ಇಸ್ 4 ohms. ಕರೆಂಟ್, ಟೋಟಲ್ ಕರೆಂಟ್ ಏನಿದೆ ಅದನ್ನೇ ಹಾಕೊಳ್ತೀರಾ. ಸೊ ಇಟ್ ಈಸ್ ನೋಡಿ, ವಿ ಇಸ್ ಈಕ್ವಲ್ ಟು 6 volts. ಎಲ್ಲಿ 6 volts? ಇಲ್ಲಿ 4 ohms ಅಂದರೆ R1 ರೆಸಿಸ್ಟರಲ್ಲಿ ಹರಿತಾ ಇರುವಂತಹ ವೋಲ್ಟೇಜು 6 volts ಮಾತ್ರ. ಅರ್ಥ ಆಯ್ತಾ? ಟೋಟಲ್ ವೋಲ್ಟೇಜ್ ಕೊಟ್ಟಿರೋದೆಷ್ಟು? 12 volts. ಹಾಗಾದ್ರೆ 4 ohms ಅಲ್ಲಿ ಎಷ್ಟು ವೋಲ್ಟೇಜ್ ಇದೆ? 6 volts. ಸಪೋಸ್ ನಿಮಗೆ ಇಲ್ಲೂ ಕೇಳಿದಾಗ ನೀವು ಅಲ್ಲೂ ಕೂಡ ವೋಲ್ಟೇಜ್ನ ಕಂಡುಹಿಡಿಬಹುದು. ಎಲ್ಲಿ ಅಂತಂದ್ರೆ 2 ohms. ಈಗ ನಾವು ಪ್ಯಾರಲಲ್ ಕನೆಕ್ಷನ್ ಮಾಡಿ ಅದನ್ನು ರೀಪ್ಲೇಸ್ ಮಾಡಿ 2 ohms ಏನು ಹಾಕೊಂಡಿದೀವೋ ಅಲ್ಲೂ ವೋಲ್ಟೇಜ್ ಎಷ್ಟು ಅಂತ ಕಂಡುಹಿಡಿಬಹುದು. ಈಗ ಬೇಕಾದ್ರೆ ಇಲ್ಲಿಗೂ ಮಾಡೋಣ. ಇಲ್ಲಿಗೆ ಮಾಡಿದಾಗ ಲುಕ್ ಹಿಯರ್, ವೋಲ್ಟೇಜ್ ಅಕ್ರಾಸ್ 2 ohm resistor, V is equal to IR. So current is 2 amperes. ಇನ್ನೊಂದು 2 ಎಷ್ಟಾಯಿತು? 2 2 4 volts ಬರ್ತಾ ಇದೆ. ಕರೆಕ್ಟಾ? ಸಾರಿ, ಇಲ್ಲಿ 2 4 ಇರೋದು. ಇಟ್ ಈಸ್ 8 volts. ಸ್ವಲ್ಪ ತಿದ್ಕೊಳ್ಳಿ ಇದನ್ನ. ಇದು 8 volts. ಇಲ್ಲಿ ನಿಮಗೆ 2 2 4 volts ಬಂತು. ಸೊ 8 + 4 ಎಷ್ಟಾಯಿತು? 12 volts ಆಯಿತು. ಸೊ ಆ ಟೋಟಲ್ ವೋಲ್ಟೇಜ್ ನಿಮಗೆ ಇಲ್ಲಿ ಏನಿದೆಯೋ 12 volts ಅಷ್ಟೇ ಬರುತ್ತೆ. ಸೊ ಇಲ್ಲಿಗೆ ಡಿವೈಡ್ ಆಗಿದೆ ಇವಾಗ. ಸೊ ಇಲ್ಲಿ ಎಷ್ಟಿದೆ? 8 volts ಇದೆ. ಇಲ್ಲೆಷ್ಟಿದೆ? 4 volts ಇದೆ. ಟೋಟಲ್ ವೋಲ್ಟೇಜ್ ಎಷ್ಟು? 12 volts ಬಂದಿದೆ. ಅರ್ಥ ಆಯ್ತಲ್ವಾ? ಸಪೋಸ್ ಇದೇ ನಾವು ವೋಲ್ಟೇಜ್ನ ನಾವೇನಾದರೂ ಇಲ್ಲೆಷ್ಟಿದೆ ಅಂತ ಕಂಡುಹಿಡಿದ್ರು ಕೂಡ, ಇಲ್ಲೆಷ್ಟಿದೆ ಕಂಡುಹಿಡ್ಕೊಂಡ್ರು ಕೂಡ, ಇಲ್ಲಿ ನಮಗೆ ಹೀಗೆ ಈ ಕರೆಂಟ್ ಹಿಂಗೆ ಹರಿಯುತ್ತಲ್ವಾ, ಇಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ. I1 I2 ಅಂತ. I1 I2 ಕರೆಂಟ್ ಡಿವೈಡ್ ಆಗುತ್ತೆ. ಬಟ್ ವೋಲ್ಟೇಜ್, ಸೇಮ್ ವೋಲ್ಟೇಜ್ ನಾವಿಲ್ಲಿ 4 volts ಅಂತ ಏನು ಮಾಡಿದ್ವೋ, ಇಲ್ಲಿ 4 volts ಅಂತ ಏನು ಮಾಡಿದ್ವೋ ಅದೇ ವೋಲ್ಟೇಜು 3 ohms ಅಲ್ಲೂ ಹರಿಯುತ್ತೆ, 6 ohms ಅಲ್ಲೂ ಹರಿಯುತ್ತೆ. ಅದೇ ವೋಲ್ಟೇಜ್ 3 ohms ಅಲ್ಲೂ ಇರುತ್ತೆ, 6 ohms ಅಲ್ಲೂ ಇರುತ್ತೆ. ಇಲ್ಲಿ 4 ohms ಅಲ್ಲಿ 8 volts ಇರುತ್ತೆ. 3 ohms 6 ohms ಅಲ್ಲಿ ವೋಲ್ಟೇಜ್ ಡಿವೈಡ್ ಆಗಲ್ಲ. ವೋಲ್ಟೇಜ್ ಇಸ್ ದಿ ಸೇಮ್ ಇನ್ ಹಿಯರ್. 3 ohms ಅಲ್ಲಿ 6 ohms ಅಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಸೊ ಇಲ್ಲಿ ಎರಡೂ ಕಡೆ ನಾವು 4 volts ಅಂತಾನೆ ತಗೋಬಹುದು. ಇಲ್ಲಿ ನಮಗೆ 8 volts. 8 volts + 4 volts ಈಸ್ 12 volts. ಬಟ್ ಕರೆಂಟ್ ಡಿವಿಷನ್ ನಾವು ಇಲ್ಲಿ ಹೇಳಿಲ್ಲ.
ಓಕೆ, ಟೋಟಲ್ ಕರೆಂಟ್ ಮಾತ್ರ ಕೇಳಿದ್ದಾರೆ, ಟೋಟಲ್ ಕರೆಂಟ್ನ ಕಂಡುಹಿಡಿದಿದ್ದೀವಿ, ಟೋಟಲ್ ವೋಲ್ಟೇಜ್ ಕೊಟ್ಟಿದ್ದಾರೆ, ರೆಸಿಸ್ಟರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 4 ohms ಅಂತ ಕೇಳಿದ್ರಿಂದ ನಾವು ಅಷ್ಟನ್ನ ಮಾತ್ರ ಮಾಡೋದು ಸಾಕು. ಬಟ್ ಎರಡೂ ನಾನು ಮಾಡಿರ್ತೀನಿ, ಇಷ್ಟನ್ನು ನೀವು ಕಲ್ತ್ಕೋಬಹುದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಇನ್ನೊಂದು ಪ್ರಶ್ನೆ ಕೊಡ್ತೀನಿ ನಿಮಗೆ. ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದೀನಿ ನೋಡಿ. ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಮಗೆ ಇಲ್ಲಿ ಗಮನಿಸಿ ನೀವು, ಇದು 10 ohm ರೆಸಿಸ್ಟರ್, 40 ohm ರೆಸಿಸ್ಟರ್, 30 ohm ರೆಸಿಸ್ಟರ್, 20 ohm ರೆಸಿಸ್ಟರ್, 60 ohm ರೆಸಿಸ್ಟರ್. ಗಮನಿಸಿ, ಇಲ್ಲೊಂದು 12 volt ಬ್ಯಾಟ್ರಿ ಕೂಡ ಹಾಕಿದ್ದೀನಿ. ಇಲ್ಲಿ ನೀವು ಏನು ಮಾಡಬೇಕು, ಇವೆರಡು ಯಾವ ರೀತಿ ಕನೆಕ್ಷನ್ ಇದೆ? ಪ್ಯಾರಲಲ್ ಕನೆಕ್ಷನ್, ಹೌದಲ್ವಾ? ಇವು ಮೂರು ಯಾವ ರೀತಿ ಕನೆಕ್ಷನ್ ಇದೆ? ಅಗೈನ್ ಪ್ಯಾರಲಲ್ ಕನೆಕ್ಷನ್ಸ್. ನೀವು ಏನು ಕಂಡುಹಿಡಿಬೇಕು? ಟೋಟಲ್ ರೆಸಿಸ್ಟೆನ್ಸ್, ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್. ಇನ್ನೊಂದು ಯಾವುದು? ಫೈಂಡ್ ದ ಟೋಟಲ್ ಕರೆಂಟ್, ಅಲ್ವಾ? ನೀವು ಏನು ಮಾಡಬೇಕು ಅಂತ ನಾನು ಕ್ಲೂ ಕೊಡ್ತೀನಿ. ಆ ಕ್ಲೂ ಪ್ರಕಾರ ನೀವು ಇಲ್ಲಿ ಮಾಡ್ತಾ ಹೋದರೆ ನಿಮಗೆ ಲೆಕ್ಕ ಖಂಡಿತ ಸಿಗುತ್ತೆ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಈ ಎರಡು ರೆಸಿಸ್ಟರ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಮಾಡ್ಕೊಳ್ಳಿ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಮಾಡಿಕೊಂಡಾಗ ನಿಮಗೆ ಒಂದು ರೆಸಿಸ್ಟೆನ್ಸ್ ಬಂದೇ ಬರ್ತದೆ. ಆ ರೆಸಿಸ್ಟೆನ್ಸ್ ಇದು ಅಂತ ಅನ್ಕೊಳ್ಳ. ಇದು ನೀವು ಏನು ಬರ್ತದೋ ಅದನ್ನು ನೀವು ಬರ್ಕೊಳ್ಳಿ ಇಲ್ಲಿ. ಓಕೆ, 2 ohms ಬರ್ತದ, 3 ohms ಬರ್ತದ, 4 ohms ಬರ್ತದ, ಅದು ನಿಮಗೆ ಬಿಟ್ಟಿದ್ದು, ನೀವು ಬರ್ಕೊಳ್ಳಿ. ಅನಂತರ ಮತ್ತೆ ಇಲ್ಲಿ ನಿಮ್ಗೆ ಏನು ಬಂತು? 3 ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಈ 3 ರೆಸಿಸ್ಟರ್ಸ್ನ ನೀವು ಟೋಟಲ್ ರೆಸಿಸ್ಟೆನ್ಸ್ ಮಾಡ್ಕೊಳ್ಳಿ. ಓಕೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಮಾಡ್ಕೊಳ್ಳಿ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಮಾಡ್ಕೊಂಡ್ರೆ ಆ ರೆಸಿಸ್ಟರ್ನ ಇಲ್ಲಿಗೆ ಹಾಕೊಳ್ಳಿ. ಅಲ್ಲಿ ಏನು ಬರುತ್ತೋ ಇದ್ರದ್ದು ಇಲ್ಲಿ ಬಂದು ಬರ್ಕೊತೀರಾ, ಇಲ್ಲಿ ಬಂದಿದ್ರೆ ಇಲ್ಲಿ ಬರ್ಕೋತೀರಾ, ಇಲ್ಲಿ ಬರ್ಕೋತೀರಾ. ಸರಿನಾ? ಇನ್ನೊಂದ್ಸಲ ಗಮನಿಸಿ, ಇಲ್ಲಿ ಏನಿದೆಯೋ ಈ ಎರಡದನ್ನ ನೀವು ಎಲ್ಲಿ ಬರ್ಕೋತೀರಾ ಅಂತಂದ್ರೆ ಇಲ್ಲಿ ಬರ್ಕೋತೀರಾ. ಸರಿನಾ? ಹಾಗೆ ಈ ಮೂರದ್ದು ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಎಲ್ಲಿ ಬರ್ಕೋತೀರಾ? ಇಲ್ಲಿ ಬರ್ಕೋತೀರಾ. ನಾನು ಅದಕ್ಕೆ ಇಲ್ಲಿ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಏನು ವ್ಯಾಲ್ಯೂಸ್ ಇದೆ ನೀವು ಬರ್ಕೋತೀರಾ. ಹಾಗೆ ನೆಕ್ಸ್ಟ್ ಏನಾಗ್ತದೆ, ಈ ಬ್ಯಾಟ್ರಿ ಸೇಮ್, ಬ್ಯಾಟ್ರಿ ಏನು ಚೇಂಜ್ ಆಗೋದಿಲ್ಲ, 12 volt ಬ್ಯಾಟ್ರಿ ಕೊಟ್ಟಿದ್ದಾರೆ. ಓಕೆ, ಇವೆರಡು ಏನಾಯ್ತು ಇವಾಗ? ಸೀರೀಸ್ ಆಯಿತು ಅಲ್ವಾ? ಇವೆರಡು ಟೋಟಲ್ ಮಾಡ್ತಂದ್ರೆ ನಿಮಗೆ ಟೋಟಲ್ ಸರ್ಕ್ಯೂಟಲ್ಲಿ ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಬೋದಲ್ವಾ? ಮಾಡ್ತೀರಾ. ಆಮೇಲೆ ಟೋಟಲ್ ಕರೆಂಟ್ ಮಾಡಬೇಕು. ಟೋಟಲ್ ಕರೆಂಟ್ ಮಾಡಬೇಕಾದ್ರೆ ನಿಮಗೆ ಈಗ ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಿದೆ, ಟೋಟಲ್ ವೋಲ್ಟೇಜ್ ಗೊತ್ತಿದೆ, ಟೋಟಲ್ ಕರೆಂಟ್ನ ಕಂಡುಹಿಡಿಯಿರಿ. ಫಾರ್ಮುಲಾ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ V=IR ಫಾರ್ಮುಲಾ ಹಾಕ್ಕೊಳ್ಳಿ. ಫಾರ್ಮುಲಾ ಹಾಕೊಂಡು ನಿಮಗೆ ಐ ಬೇಕು ಅಂದಾಗ V/R. ವೋಲ್ಟೇಜ್ ಗೊತ್ತು 12 volts, ಟೋಟಲ್ ರೆಸಿಸ್ಟೆನ್ಸ್ ಇವೆಲ್ಲ ಆ್ಯಡ್ ಅಪ್ ಮಾಡಿ ಏನು ಬರುತ್ತೋ ಅದು ಟೋಟಲ್ ರೆಸಿಸ್ಟೆನ್ಸ್. ಸೊ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್ ಈಸ್ ಕರೆಂಟ್. ಅಷ್ಟು ಮಾಡ್ತೀರಲ್ವಾ? ಅಷ್ಟು ಮಾಡಿ ನಾನು ಇದನ್ನು ಗ್ರೂಪ್ಗೆ ಹಾಕ್ತೀನಿ. ಗ್ರೂಪಲ್ಲಿ ನೋಡ್ಕೊಂಡು ಒಂದ್ಸಲ ಫಸ್ಟ್ ನಾನು ಹೇಳ್ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಂಡ ನಂತರ ಈ ಒಂದು ಲೆಕ್ಕವನ್ನು ಕೆಲವು ಮಂದಿ ಮಾಡ್ತಾ ಇದ್ದೀರಾ, ಎಲ್ಲರೂ ಮಾಡಿ ನನಗೆ ಹಾಕಿ ಅಂತ ನಿಮಗೆ ಹೇಳ್ತೀನಿ.